ನಮಸ್ತೆ ಎಲ್ಲರಿಗೂ. ಇವತ್ತಿನ ತರಗತಿಯಲ್ಲಿ ಗ್ರೂಪ್ ಸಿ ಹುದ್ದೆಗೆ ಬೇಕಾಗುವಂಥ ಅಂದರೆ STA FTA ಕ್ವಶನ್ ಪೇಪರಲ್ಲಿ ಬರುವಂತಹ ಕನ್ನಡ ವ್ಯಾಕರಣ ವ್ಯಾಕರಣಕ್ಕೆ ಸಂಬಂಧಿಸಿದಂತಹ ಕ್ಲಾಸನ್ನು ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದು ಮೊದಲನೇ ಕ್ಲಾಸ್ ಆಗಿರುತ್ತೆ. ಇವತ್ತಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳುವಂತಹ ವಿಷಯಗಳು ಯಾವ್ಯಾವು ಅಂದರೆ, ಮೊದಲಿಗೆ 49 ಅಕ್ಷರಗಳ ಸಂಪೂರ್ಣ ಮಾಹಿತಿಯನ್ನು ನಾವು ಇವತ್ತಿನ ತರಗತಿಯಲ್ಲಿ ಕಲ್ತ್ಕೊಂತೇವೆ. ಇದರಲ್ಲಿ ನಾವು 49 ಅಂದ ತಕ್ಷಣ ಸ್ವರದಿಂದ ಅವರ್ಗೀಯ ವ್ಯಂಜನ ಇಂದ ಳವರೆಗಿನ ಅಕ್ಷರಗಳ ಸಂಪೂರ್ಣವಾದ ವಿವರವನ್ನು ತಿಳ್ಕೊಳ್ತೇವೆ. ಇದರಲ್ಲಿ ಕೇಶಿರಾಜ ಹೇಳಿರುವಂಥ ಶಬ್ದಮಣಿ ದರ್ಪಣದಲ್ಲಿ ಕೇಶಿರಾಜ ಈ ಅಕ್ಷರಗಳ ಬಗ್ಗೆ ಏನೆಲ್ಲ ಹೇಳಿದ್ದಾನೆ ಅದನ್ನು ಸಹ ಸೇರಿಸಿ ತಿಳ್ಕೊಳ್ತೇವೆ. ಹಾಗೆಯೇ ಒಂದು ಸಣ್ಣ ಒಂದು ವರ್ಣಚಿತ್ರದ ಮೂಲಕ ಅಂದರೆ ಒಂದು ಗ್ಲಾನ್ಸ್ ಮಾಡ್ತೇನೆ. ಹಾಗೆಯೇ ಮೊದಲಿಗೆ ಸಂಧ್ಯಕ್ಷರಗಳು, ವರ್ಣಮಾಲೆಯ ಹಂತ, ಅನುನಾಸಿಕ ವರ್ಗಗಳ ಸಂಖ್ಯೆ, ಹ್ರಸ್ವಸ್ವರ, ದೀರ್ಘಸ್ವರ, ಅವರ್ಗೀಯ ವ್ಯಂಜನ, ವರ್ಗೀಯ ವ್ಯಂಜನ, ಅಲ್ಪಪ್ರಾಣ, ಮಹಾಪ್ರಾಣ, ಸ್ವರಗಳು, ಅದರಲ್ಲಿ ದೀರ್ಘಸ್ವರ, ಹ್ರಸ್ವಸ್ವರ, ದೀರ್ಘಸ್ವರ, ಹೀಗೆ 49 ವರ್ಣಗಳ ಬಗ್ಗೆನೂ ಒಂದೊಂದು ಅಕ್ಷರದ ಇಂಚಿಂಚು ವಿಷಯವನ್ನು ನಾವು ಇವತ್ತು ತಿಳ್ಕೊಳ್ಳಿಕ್ಕೆ ಹೊರಟಿದ್ದೇವೆ. ಇದರಿಂದ FDA STA ಕೇಳುವಂತಹ ಎಲ್ಲ ವಿಷಯಗಳನ್ನು ನಾವು ಈ ವ್ಯಾಕರಣ ಕ್ಲಾಸಲ್ಲಿ ಅಂದರೆ ಮುಂದಿನ ಹಂತದಲ್ಲಿ ಮಾಡುವ ಎಲ್ಲ ವ್ಯಾಕರಣ ಕ್ಲಾಸ್ನಲ್ಲೂ ಕವರ್ ಮಾಡಿಕೊಡ್ಲಿಕ್ಕೆ ನಾನು ಇಚ್ಛಿಸ್ತೇನೆ. ಮೊದಲನೇದಾಗಿ ನಾವು ವರ್ಣ ಅಂತ ಕರಿತೇವೆ. ಮೊದಲಿಗೆ ನಾವು ಅಕ್ಷರಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋದಾಗ ಅಕ್ಷರ ಅಂದರೆ ವರ್ಣ ಅಂತಲೂ ಅಕ್ಷರಕ್ಕೆ ಇನ್ನೊಂದು ಹೆಸರನ್ನು ಕರಿತೇವೆ. ವರ್ಣ ಅಂದರೆ ಕೇಶಿರಾಜ ಏನು ಹೇಳಿದ್ದಾನೆ ಅಂದರೆ ಶುದ್ಧಗೆ ಅಂತ ಕರೆದಿದ್ದಾನೆ. ವರ್ಣಗಳಿಗೆ ಶುದ್ಧಗೆ ಅಂತ ಕೇಶಿರಾಜ ಹೇಳಿದ್ದಾನೆ. ಇದರಲ್ಲಿ ಮೊದಲನೇ ಇದನ್ನು ನಾವು ಸಿಂಪಲ್ ಆಗಿ ತಗೊಳ್ಳೋದಾದ್ರೆ ನಮಗೆ ಗೊತ್ತೇ ಇದೆ, ಇದು ಅನುಸ್ವಾರ ಮತ್ತೆ ಇದು ವಿಸರ್ಗ. ಇವೆರಡನ್ನ ಏನ್ ಹೇಳಿದ್ದಾರೆ ಅಂದ್ರೆ ವರ್ಣಮಾಲೆಯಲ್ಲಿ ಸ್ವತಂತ್ರವಲ್ಲದ ವರ್ಣಗಳು ಅಂದ್ರೆ ಇವನ್ನ ಸ್ವತಂತ್ರವಾಗಿ ಉಚ್ಚರಿಸಲಿಕ್ಕೆ ಸಾಧ್ಯವಿಲ್ಲ. ಇವು ಸ್ವರಗಳ ಜೊತೆ ಅಥವಾ ವ್ಯಂಜನಗಳ ಜೊತೆ ಸೇರ್ಕೊಂಡಾಗ ಇವನ್ನ ಉಚ್ಚಾರ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಕೇಶಿರಾಜ ಏನ್ ಹೇಳ್ತಾನೆ ಇದ್ರ ಬಗ್ಗೆ ಅಂದ್ರೆ ಸ್ವರಗಳ ಜೊತೆ ಇವು ಸೇರ್ಕೊಂಡಾಗ ಸ್ವರಾಂಗಗಳು ಅಂತ ಅನ್ನಿಸ್ಕೊಳ್ತವೆ. ಹಾಗೇನೆ ವ್ಯಂಜನಗಳ ಜೊತೆ ವಿಸರ್ಗ ಮತ್ತೆ ಅನುಸ್ವಾರಗಳು ಸೇರ್ಕೊಂಡಾಗ ವ್ಯಂಜನಾಂಗಗಳು ಅಂತ ಕರೆಸ್ಕೊಳ್ತವೆ ಅಂತ ಕೇಶಿರಾಜ ಹೇಳಿದ್ದಾನೆ. ಈ ಸ್ವರಾಂಗಗಳು ವ್ಯಂಜನಾಂಗಗಳು ಸ್ವತಂತ್ರವಾಗಿ ಉಚ್ಚರಿಸಲಿಕ್ಕೆ ಸಾಧ್ಯ ಇಲ್ಲ. ಸ್ವರ ಅಥವಾ ವ್ಯಂಜನದ ಜೊತೆ ಮಾತ್ರ ಸೇರ್ಕೊಂಡು ಉಚ್ಚಾರ ಮಾಡಲಿಕ್ಕೆ ಸಾಧ್ಯ ಇದೆ. ವರ್ಣಮಾಲೆಯಲ್ಲಿ ಸ್ವತಂತ್ರವಲ್ಲದ ವರ್ಣಗಳು ಅಂದ್ರೆ ಇವು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್, ಕೇಶಿರಾಜನ ಪ್ರಕಾರ ಯೋಗವಾಹಗಳು ಇವು ಎರಡೇ ಇಲ್ಲ, ಇನ್ನ ಎರಡನ್ನ ಸೇರಿಸಿ ಕೇಶಿರಾಜ ಹೇಳ್ತಾನೆ. ಆಮೇಲೆ ಇವು ಸಂಸ್ಕೃತ ವರ್ಣಗಳು ಅಂತ ಸಹ ಹೇಳ್ತಾನೆ. ಯಾಕಂದ್ರೆ ಕನ್ನಡದಲ್ಲಿ ನಾವು ಅನುಸ್ವಾರ ಮತ್ತೆ ವಿಸರ್ಗವನ್ನ ಬಳಸಲಿಕ್ಕೆ ಬದಲಾಗಿ ನ್ಯಾನಾಮಗಳು ಏನಿದೆ, ನ್ಯಾ ಅನ್ನುವಂಥದ್ದು ಅದು ನಮ್ಮ ಅನುಸ್ವಾರ ಮತ್ತೆ ವಿಸರ್ಗದ ಅನುಸ್ವಾರದ ಕೆಲಸವನ್ನ ಆ ವರ್ಣಗಳು ಮಾಡೋದ್ರಿಂದ, ಅನುನಾಸಿಕ ಅಕ್ಷರಗಳು ಮಾಡೋದ್ರಿಂದ ಇವು ಕನ್ನಡದವಲ್ಲ. ಕನ್ನಡದ ಅನುಸ್ವಾರ ಅಕ್ಷರಗಳ ಕೆಲಸವನ್ನ ಅನುನಾಸಿಕ ಅಕ್ಷರಗಳೇ ಮಾಡ್ತವೆ ಅನ್ನುವಂಥದ್ದನ್ನ ಕೇಶಿರಾಜ ಹೇಳಿದ್ದಾರೆ. ಹಾಗಾಗಿ ಇವು ಸಂಸ್ಕೃತ ವರ್ಣಗಳು. ಕೇಶಿರಾಜನ ಪ್ರಕಾರ 4 ರೀತಿಯ ಯೋಗವಾಹಗಳಿದಾವೆ. ಅವ್ಯಾವ್ಯಾವ ಅಂದ್ರೆ ಮೊದಲನೇದು ಅನುಸ್ವಾರ ಗೊತ್ತೇ ಇದೆ, ಎರಡನೇದು ವಿಸರ್ಗ ಇದು ಸಹ ನಮ್ಗೆ ಗೊತ್ತೇ ಇದೆ, ಮೂರನೇದು ಇದು ಜಿಹ್ವಾ ಮೂಲ್ಯ ಅಂತ, ಇನ್ನು 4ನೇದು ಉಪಧ್ಮಾನೀಯ ಅಂತ. ಈ 4 ವರ್ಣಗಳನ್ನ ಕೇಶಿರಾಜ ಶಬ್ದಮಣಿ ದರ್ಪಣದಲ್ಲಿ ಯೋಗವಾಹಗಳು ಅಂತ ಕರೆದಿದ್ದಾನೆ. ಇದು ಬಿಂದು, ಇದಕ್ಕೆ ಅನುಸ್ವಾರ, ಇದು ಜಿಹ್ವಾ ಮೂಲೀಯ, ಇನ್ನು ಇದು ಉಪಧ್ಮಾನೀಯ.
ನೆಕ್ಸ್ಟ್ ನಾವು ಈ ಅನುಸ್ವರ ಮತ್ತೆ ವಿಸರ್ಗಗಳಲ್ಲಿ ಸಂಧಿಗಳನ್ನು ಸಹ ಕಾಣ್ತೇವೆ. ಅಂತಃಪುರ ಅನ್ನುವಂಥ ಒಂದು ಪದದಲ್ಲಿ ಏನಿರುತ್ತೆ ವಿಸರ್ಗ ಸಂಧಿ ಅಂತ ಹೇಳ್ತೇವೆ. ತೇಜೋಪುಂಜ, ವಯೋಗುಣ ಇವುಗಳಲ್ಲೆಲ್ಲ ವಿಸರ್ಗ ಸಂಧಿಯನ್ನು ನಾವು ಕಾಣ್ತೇವೆ. ಹಾಗೇನೆ ವರ್ಣಮಾಲೆ, ಈಗ ಇದ್ರ ಬಗ್ಗೆ ಆದ್ಮೇಲೆ ವರ್ಣಮಾಲೆ ಬಗ್ಗೆ ನಾವು ತಿಳ್ಕೊಳ್ತಿರೋದ್ರಿಂದ ಫಸ್ಟ್ಗೆ ಹೇಳ್ಬೇಕಿತ್ತು ಆಕ್ಚುಲಿ ವರ್ಣಮಾಲೆ ಬಗ್ಗೆ. ವರ್ಣಮಾಲೆ ಅಂದ್ರೆ ಏನಪ್ಪಾ ಅಂದ್ರೆ ವ್ಯಾಕರಣದ ನಿಯಮಗಳಿಗೆ ಒಳಪಟ್ಟಂತಹ ವರ್ಣಗಳ ಗುಂಪನ್ನ ವರ್ಣಮಾಲೆ ಅಂತ ಕರಿತೀವಿ. ವ್ಯಾಕರಣದ ನಿಯಮಗಳಿಗೆ ಒಳಪಟ್ಟ ಯಾವುದನ್ನ ವರ್ಣಗಳ ಗುಂಪು. ವರ್ಣಗಳಂದ್ರೆ ಅಕ್ಷರ. ವ್ಯಾಕರಣದ ನಿಯಮಗಳಿಗೆ ಒಳಪಟ್ಟಂತಹ ಅಕ್ಷರಗಳ ಗುಂಪನ್ನ ನಾವು ವರ್ಣಮಾಲೆ ಅಂತ ಇಲ್ಲಿ ಕರಿತೀವಿ. ಈಗ ಈ ವರ್ಣಮಾಲೆಯಲ್ಲಿರುವಂತಹ ಯಾವೆಲ್ಲ ವರ್ಣಗಳನ್ನ ನಾವು ಕಾಣ್ತೇವೆ, ವ್ಯಾಕರಣದ ನಿಯಮಕ್ಕೆ ಯಾವೆಲ್ಲ ವರ್ಣಗಳು ಒಳಪಟ್ಟಿದ್ದಾವೆ, 49 ಅಕ್ಷರಗಳು ಸಹ ಒಳಪಟ್ಟಿದೆ. ಆ 49 ಅಕ್ಷರಗಳನ್ನ ಒಂದ್ ಕಡೆಯಿಂದ ನಾವು ನೋಡ್ಕೊಂಡು ಹೋಗೋಣ. ನಾವು ಮೊದಲಿಗೆ ಅನುಸ್ವರ ವಿಸರ್ಗವನ್ನ ನೋಡಿದ್ದೇವೆ, ಈಗ ಆ ಇಂದ ನೋಡ್ಕೊಳ್ತಾ ಹೋಗೋಣ. ಮೊದಲಿಗೆ ಆ ಇ ಈ ಉ ಊ ಇವುಗಳನ್ನ ಜೋಡಿ ಸ್ವರಗಳು ಅಂತ ಕರಿತೇವೆ. ಯಾಕಂದ್ರೆ ಆ ಒಂದೇ ಆ ಇಲ್ಲ, ಸಿಂಗಲ್ ಆಗಿ ಈ ಒಂದೇ ಈ ಇಲ್ಲ, ಊ ಒಂದೇ ಊ ಇಲ್ಲ, ಜೋಡಿ ಜೋಡಿಯಾಗಿ ಇರೋದ್ರಿಂದ ಇವನ್ನ ಜೋಡಿ ಸ್ವರಗಳು ಅಂತ ಕರಿತೇವೆ. ಅಷ್ಟೇ ಅಲ್ಲ, ಕೇಶಿರಾಜನ ಪ್ರಕಾರ ಇದನ್ನ ಸವರ್ಣ ಸ್ವರಗಳು ಅಂತ ಕರೀತಾನೆ. ಯಾರ ಪ್ರಕಾರ? ಕೇಶಿರಾಜನ ಪ್ರಕಾರ. ಅದಾದ್ಮೇಲೆ ಇವನ್ನ ಅನುಲೋಮ ಸ್ವರಗಳು ಅಂತ ಸಹ ಕರೀತಾರೆ. ಸ್ವರಗಳಲ್ಲೇ ಇವಕ್ಕೆ ಎಷ್ಟೆಲ್ಲ ಹೆಸರಿದೆ. ಅಕಸ್ಮಾತ್ ನಮ್ಗೆ FD/ST ಕ್ವಶನ್ ಕೇಳ್ಬೋದು. ಆ ಈ ಇವುಗಳನ್ನ ಕೊಟ್ಬಿಟ್ಟು ಆಪ್ಷನ್ಸ್ ಕೂಡ ಕೊಡ್ಬೋದು. ಆಗ ನಾವು ಇವು ಜೋಡಿ ಸ್ವರಗಳು ಅಂತ ಇದ್ರೆ ರೈಟ್ ಹಾಕ್ಬೋದು, ಸವರ್ಣ ಸ್ವರಗಳು ಅಂತ ಇದ್ರೆ ರೈಟ್ ಹಾಕ್ಬೋದು. ಕೇಶಿರಾಜನ ಪ್ರಕಾರ ಏನು ಅಂತ ಕೇಳ್ಬಿಟ್ಟು ಇವೆಲ್ಲ ಆಪ್ಷನ್ಸ್ ಕೊಡ್ಬೋದು. ಇನ್ನೊಂದು ವಿಲೋಮ ಸ್ವರ ಅಂತ 4ನೇ ಆಪ್ಷನ್ ಕೊಡ್ಬೋದು. ಆಗ ಜೋಡಿ ಸ್ವರಗಳು ಅಲ್ಲ, ಕೇಶಿರಾಜನ ಪ್ರಕಾರ ಸವರ್ಣ ಸ್ವರಗಳು ಅಂತ ಕೇಶಿರಾಜ ಹೇಳಿರುವಂಥದ್ದು. ಇದಕ್ಕೆ ನಾವು ರೈಟ್ ಮಾರ್ಕನ್ನ ಹಾಕ್ಬೇಕಾಗುತ್ತೆ. ಇವೆಲ್ಲ ಸಿಂಪಲ್ ಥಿಂಗ್ಸ್, ಬಟ್ ನಮಗೆ ಗೊತ್ತೇ ಇರೋದಿಲ್ಲ. ಇಷ್ಟೆಲ್ಲ ನಾವು ಪಾಯಿಂಟ್ ಟು ಪಾಯಿಂಟ್ ಅಧ್ಯಯನ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ. ಯಾಕಂದ್ರೆ ನಾವೇನು ಅನ್ಕೊಂತೀವಿ, ದೊಡ್ಡದಾಗೇನೋ ಕೇಳ್ತಾರೆ ಅಂತ ಅದನ್ನ ಸಣ್ಣದಾಗ ಅಧ್ಯಯನ ಮಾಡೋದ್ ಬಿಟ್ಟು ಮೇಲ್ಗಡೆ ಓದ್ಕೊಳ್ತಾ ತೇಲಿಸ್ಕೊಳ್ತಾ ಹೋದಾಗ ಇವೆಲ್ಲ ಪಾಯಿಂಟ್ಗಳು ಮಿಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನಾವು ಒಂದ್ ಕಡೆಯಿಂದ ನೋಡ್ಬೇಕು ಅನ್ನುವಂತ ಒಂದು ದೃಷ್ಟಿಕೋನ. ಹಾಗಿದ್ರೆ ನೋಡೋಣ, ಆ ಈ ಊನ ಜೋಡಿ ಸ್ವರಗಳು, ಸವರ್ಣ ಸ್ವರಗಳು, ಅನುಲೋಮ ಸ್ವರಗಳು ಅಂತ ಕರೆಯೋದಾದ್ರೆ ಇದಕ್ಕೆ ಉಲ್ಟಾ ಆಗಿ ನಾವು ನೋಡೋಣ. ಆ ಈ ಊ ಇವುಗಳನ್ನ ವಿಲೋಮ ಸ್ವರಗಳು ಅಂತ ಕರೀತಾರೆ. ಇಲ್ಲಿ ನೋಡಿ, ಅನುಲೋಮ ಒಂದ್ ಕಡೆಯಿಂದ ಹೇಳಿರುವಂತದ್ದು ಆ ಈ ಇದನ್ನ ಅನುಲೋಮ ಅಂತ ಕರೆದ್ರೆ ಆ ಈ ಊ ಅಂತ ಹೇಳಿರುವಂತದ್ದು ವಿಲೋಮ ಸ್ವರಗಳು. ಹಾಗೇನೆ ಮುಂದೆ ನೋಡೋದಾದ್ರೆ ನಾವು ಇವು ಈ ರೀತಿ ಈ ಅಂತ ಹೇಳ್ಕೊಂಡು ಹೋಗ್ಬಿಡ್ತೀವಿ. ಇದೇ ರೀತಿ ಒಂದು ಕ್ವಶನ್ ಕೊಟ್ಬಿಟ್ಟು ಮಿಸ್ಟೇಕ್ ಮಾಡುವಂಥದ್ದು ಒಂದಿದೆ. ಇದು ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲೂ ನಾವು ಸಹ ಓದಿರುವಂತ ವಿಷಯ. ಇದು ಈ ಉ ರು 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 ಎ ಐ ಓ ಔ ಇವೆಷ್ಟಿದೆ ಅಂದ್ರೆ 12 ಇದೆ. 12 ಸ್ವರಗಳನ್ನ ನಾಮಿ ಸ್ವರಗಳು ಅಂತ ಕೇಶಿರಾಜ ಕರೀತಾನೆ. ನಾಮಿ ಅಂದ್ರೆ ಏನಪ್ಪಾ ಅಂದ್ರೆ ಬಾಗುವಿಕೆ ಅಂತ ಅರ್ಥ.
ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಅ ಆ ಅನ್ನುವಂಥ ವರ್ಣಗಳ ಗುಂಪನ್ನ ಬಿಟ್ಟು, ಇದೊಂದು ಸವರ್ಣಗಳಲ್ಲಿ ಅ ಅನ್ನುವಂಥ ಒಂದು ಗುಂಪನ್ನ ಬಿಟ್ಟು ಇನ್ನು ಉಳಿದ 12 ಸ್ವರಗಳನ್ನ 14ರಲ್ಲಿ ಈ 12 ಸ್ವರಗಳನ್ನ ಕೇಶಿರಾಜ ನಾಮಿ ಸ್ವರಗಳು ಅಂತ ಕರೀತಾರೆ. ನಾವು ಕೂಡ ಕ್ಲಾಸ್ ಮಾಡ್ಬೇಕಾದ್ರೆ ನಾವು ಆಪ್ಷನಲ್ ಕನ್ನಡ ಸ್ಟೂಡೆಂಟ್, ನಾಮಿ ಸ್ವರಗಳು ಅಂದ್ರೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೊಬೇಕು ಅನ್ನುವಂಥ ಕ್ಯೂರಿಯಾಸಿಟಿ ಬಂತು. ಆಗ ಕೇಳಿದಾಗ ನಮ್ಮ ಗುರುಗಳನ್ನ ನಾಮಿ ಸ್ವರಗಳು ಅಂತ ಹೇಳಿದಾನೆ ಕೇಶಿರಾಜ, ಇದೊಂದು ಒಂದು ಸೂತ್ರದಲ್ಲಿ ಇದನ್ನ ಪ್ರಸ್ತಾಪ ಮಾಡಿದಾನೆ ಬಿಟ್ರೆ ಇದ್ರ ಬಗ್ಗೆ ಮತ್ಯಾವ ಸೂತ್ರದಲ್ಲೂ ಹೇಳ್ಕೊಂಡಿಲ್ಲ ಅಂತ ಹೇಳಿದ್ರು ನಮ್ಮ ಗುರುಗಳು. ನಾಮಿ ಅಂದ್ರೆ ಬಾಗುವಿಕೆ ಅಂತ ಅರ್ಥ. ನೆಕ್ಸ್ಟ್ ನಾವೀಗ ಆ ಇಂದ ಅವರೆಗೆ ನೋಡಿದ್ವಿ. ಹಾಗೇನೆ ಒಟ್ಟಾರೆ ಟೋಟಲ್ ಆಗಿ ಆ ಇಂದ ಅವರೆಗಿನ ಸ್ವರಗಳನ್ನ ಏನಂತ ಕರೀತಾರಪ್ಪ ಅಂದ್ರೆ ಸ್ವರಗಳು ಅಂತ ಕರೀತಾರೆ. ನಮಗೆ ಆಸ್ ಯೂಶುವಲ್ ಈ ನೇಮ್ ಗೊತ್ತು, ಬಟ್ ಇದನ್ನ ಕ್ಲೀಬ ಸ್ವರಗಳು ಅಂತ ಕರೀತಾರೆ. ಕ್ಲೀಬ ಸ್ವರಗಳು ಅಂತಂದ್ರೆ ಏನಪ್ಪಾ ಅಂದ್ರೆ ಇದರಲ್ಲಿ ರಸ್ವ ಇದೆ, ಪ್ಲಸ್ ದೀರ್ಘ ಸ್ವರ ಇದೆ, ಮತ್ತೆ ಪ್ಲುತ ಸ್ವರನೂ ಇದೆ. ರಸ್ವ ಅಂದ್ರೆ 1 ಮಾತ್ರೆ ಕಾಲ, ದೀರ್ಘ ಅಂದ್ರೆ 2 ಮಾತ್ರೆ ಕಾಲದಲ್ಲಿ ಉಚ್ಚರಿಸಲಾಗುವಂಥದ್ದು, ಪ್ಲುತ ಸ್ವರ ಅಂದ್ರೆ 3 ಮಾತ್ರಾ ಕಾಲದಲ್ಲಿ ಉಚ್ಚರಿಸಲಾಗುವಂಥದ್ದು. ಈಗ ನಾವು ಯಾವ್ದಾದ್ರು ಒಂದು ಪದ್ಯ ಓದ್ಬೇಕಾದ್ರೆ ಹಳೆ ಕಾಲದ ಬುಕ್ಕುಗಳನ್ನು ನೋಡ್ಬೋದು ನೀವು. ಯಾವ್ದಾದ್ರು ಒಂದು ಹೇಳಿದ್ರೆ ಅದ್ರ ಮುಂದೆಗಡೆ ಹಿಂಗ್ ಹಾಕಿರ್ತಾರೆ ನೋಡಿ, ಎಸ್ ಟೈಪ್, ಇದು ಪ್ಲುತ ಸ್ವರ ಅಂತ 3 ಮಾತ್ರಾ ಕಾಲದಲ್ಲಿ ಉಚ್ಚರಿಸುವಂಥದ್ದು. ಈ ಆ ಇಂದ ಅವುವರೆಗೆ ನಮಗೆ ಪ್ಲುತ ಸ್ವರ ಯಾವುದು ಅಂತ ನಮ್ದೊಂದು ಡೌಟ್ ಇರ್ಬೋದು. ಅವ್ ಯಾವಪ್ಪ ಅಂದ್ರೆ ಐ ಮತ್ತೆ ಔ, ಇವನ್ನ ಪ್ಲುತ ಸ್ವರಗಳು ಅಂತ ಕರೀತಾರೆ. ನೋಡಿ, ಆ ಈ ಉ ಜೋಡಿ ಸ್ವರಗಳು, ಸವರ್ಣ ಸ್ವರಗಳು, ಅನುಲೋಮ ಸ್ವರಗಳು. ಆ ಈ ಉ ವಿಲೋಮ ಸ್ವರಗಳು. ಆ ಅನ್ನುವಂಥ ಒಂದು ಗುಂಪನ್ನ ಬಿಟ್ಟು ಈ ರು ಎ ಐ ಓ ಔ 12 ಸ್ವರಗಳನ್ನ ನಾಮಿ ಸ್ವರಗಳು ಅಂತ ಕರೀತಾರೆ. ನಾಮಿ ಅಂದ್ರೆ ಬಾಗುವಿಕೆ. ಆ ಇಂದ ಅವರೆಗೆ ಕ್ಲೀಬ ಸ್ವರಗಳು ಅಂತ ಇದೆ. ಕ್ಲೀಬ ಸ್ವರ ಅಂದ್ರೆ ರಸ್ವ, ದೀರ್ಘ, ಪ್ಲುತ 3 ಒಳಗೊಂಡಿರುವಂಥದ್ದು. ಇಲ್ಲಿ ಪ್ಲುತ ಯಾವ್ದಪ್ಪ ಅಂದ್ರೆ ಐ ಔ. ನಿಮ್ಮೆಲ್ಲ ಡೌಟ್ಗಳು ಈ ಕ್ಲಾಸಲ್ಲಿ ಕ್ಲಿಯರ್ ಆಯ್ತಂತ ಅನ್ಕೋತೀನಿ. ನೆಕ್ಸ್ಟ್ ಮುಂದೆ ನೋಡೋಣ. ಐ ಔ ಪ್ಲುತ ಸ್ವರ ಅಷ್ಟೇನಾ? ಇನ್ನ ಏನೇನು ಹೆಸರಿದೆ ಇದಕ್ಕೆ ನೋಡೋಣ. ಐ ಮತ್ತು ಔವನ್ನ ಪ್ಲುತ ಸ್ವರ ಅಂತಾನೂ ಕರೀತಾರೆ, ದೀರ್ಘ ಸ್ವರಗಳು ಅಂತಾನೂ ಕರೀತಾರೆ ಇದಕ್ಕೆ. ಆಮೇಲೆ ಸಂಧ್ಯಾಕ್ಷರಗಳು ಅಂತ ಕರೀತಾರೆ. ಇದು ಆಸ್ ಯೂಶುವಲ್ ಗೊತ್ತಿರ್ಲೇಬೇಕು ನಿಮ್ಗೆ. ಸಂಧ್ಯಾಕ್ಷರಗಳು ಓದ್ಕೊಂಡೇ ಬಂದಿದ್ದೀವಿ ನಾವು ಫಸ್ಟ್ ಇಂದನು. ನೆಕ್ಸ್ಟ್ ಪ್ಲುತ ಸ್ವರಗಳು ಅಂತ ಕರೀತಾರೆ. ಪ್ಲುತ ಸ್ವರಗಳು ಎಷ್ಟೆಲ್ಲ ಹೆಸರುಗಳಿದೆ, ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅಥವಾ ಕನ್ನಡ ಮೇಜರ್ ಸ್ಟೂಡೆಂಟ್ಸ್ನ ಹೊರತುಪಡಿಸಿ ಹೊಸ್ದಾಗಿ ಕೇಳುವಂಥವ್ರು ರಿವಿಷನ್ ಮಾಡ್ಕೊಳ್ದೇ ಇದ್ರೆ ಅಥವಾ ಒಂದ್ಸಲ ಕ್ಲಾಸ್ ಕೇಳಿದ್ರೆ ಕಷ್ಟ ಅಂತ ಅನ್ನಿಸ್ಬೋದು. ಪದೇ ರಿವಿಷನ್ ಮಾಡ್ತಾ ಇದ್ರೆ ಯಾವುದೂ ಸಹ ಕಷ್ಟ ಅಲ್ಲ. ಇದೊಂದು ಅಂತಲ್ಲ, ಯಾವುದೂ ಕಷ್ಟ ಅಲ್ಲ. ಯಾಕಂದ್ರೆ ನಮ್ಗೆಲ್ರಿಗೂ ಗೊತ್ತು ಕನ್ನಡ ಈಸಿ ಸಬ್ಜೆಕ್ಟ್ ಅಂತ ನಾವೆಲ್ಲರೂ ಫಸ್ಟಿಂದ ಹೇಳ್ಕೊಂಡೇ ಬಂದಿದ್ದೀವಿ. ಬಟ್ ಒಮ್ಮೊಮ್ಮೆ ಅನ್ಸುತ್ತೆ ಇದೇನಪ್ಪ ಇಷ್ಟು ಟಫ್ ಅಂತ. ಮ್ಯಾಥಮೆಟಿಕ್ಸ್ ಥರನೂ ಇರುತ್ತೆ. ಈಗ ಛಂದಸ್ಸು ಅದೆಲ್ಲ ನೋಡಿದಾಗ ಮ್ಯಾಥಮೆಟಿಕ್ಸ್ ಕೂಡ ಕೂಡ್ಕೊಂಡಿರುತ್ತೆ. ಎಲ್ಲದನ್ನು ಒಳಗೊಂಡಿರುವಂಥದ್ದು ವೈಜ್ಞಾನಿಕವಾದ ಭಾಷೆ ನಮ್ಮ ಕನ್ನಡ. ಇಷ್ಟಪಟ್ಟು ಕಲ್ತ್ರೆ ಮಾತ್ರ ಕಲಿತು ಎಲ್ಲದನ್ನು ಕಲಿತಾಗ ಎಕ್ಸಾಮಲ್ಲಿ ಯಾವುದೇ ಬಂದ್ರೂ ಬರೆದ್ಬಿಡ್ತೀವಿ. ಆಗ ಆ ಸಬ್ಜೆಕ್ಟ್ ಬಗ್ಗೆ ನಮಗೊಂದು ಒಳ್ಳೆ ಫೀಲ್ ಬರುತ್ತೆ. ಅದು ಎಕ್ಸಾಮ್ ಎಲ್ಲ ಬರೆದು ಆಚೆ ಬಂದಮೇಲೆ ಆ ಫೀಲ್ ಮಾತ್ರ ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ ಅನ್ನುವಂಥದ್ದು. ಪ್ಲುತ ಸ್ವರ ಅಂತ ಕರೀತಾರೆ. ಇನ್ನೂ ಒಂದು ಹೆಸರಿದೆ ಕಣ್ರಿ, ರುದ್ಯಾಕ್ಷರಗಳು ಅಂತ. ದೀರ್ಘಸ್ವರ, ಸಂಧ್ಯಾಕ್ಷರ, ಪ್ಲುತ ಸ್ವರಗಳು, ರುದ್ಯಾಕ್ಷರಗಳು ಅಂತ ಕರೀತಾರೆ. ನೆಕ್ಸ್ಟ್
ಈ ಐ ಹೇಗ್ ಬರುತ್ತಪ್ಪ ಅಂದ್ರೆ ಆ ಮತ್ತೆ ಎ ಸೇರ್ಕೊಂಡು ಐ ಬರುತ್ತೆ. ಅವು ಹೇಗ್ ಬರುತ್ತೆ? ಆ ಪ್ಲಸ್ ಓ ಸೇರ್ಕೊಂಡ್ರೆ ಅವು ಬರುತ್ತೆ. ಹೆಂಗ್ ಬರುತ್ತೆ ಅಂತ ನಿಮ್ಗೆ ಸ್ವಲ್ಪ ಡೌಟ್ ಆಗ್ತಿರ್ಬೋದು, ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಸಂಧಿಯನ್ನ ಬಿಡಿಸ್ಬೇಕಾದ್ರೆ ನಾವು ವೃದ್ಧಿ ಸಂಧಿಯನ್ನ ಬಿಡಿಸ್ಬೇಕಾದ್ರೆ ಬರುತ್ತೆ ನೋಡಿ, ಏಕ ಪ್ಲಸ್ ಏಕ ಏಕೈಕ ಆಗುತ್ತಲ್ವಾ. ಇಲ್ಲಿ ಕ ಅಂದ್ರೆ ಕ ಅಲ್ಲಿ ಆ ಇದೆ, ಆ ಬಂತ. ಎ ಇದೆಯಲ್ಲ, ಆ ಪ್ಲಸ್ ಎ ಸೇರಿ ಐ ಬಂದಿದೆ, ಏಕೈಕ. ಆ ಮತ್ತೆ ಓ ಸೇರಿ ಅವು ಬರುತ್ತೆ ನೋಡಿ. ಈಗ ವನ ಪ್ಲಸ್ ಆ ಇದೆಯಾ ಇಲ್ಲಿ, ಔಷಧ, ಸಾರಿ ವನ ಪ್ಲಸ್ ಔಷಧ. ಇದು ಔಷಧ ಅಂತ ನಾವು ಎಲ್ರು ಆಸ್ ಯೂಶುವಲ್ ಬಿಡಿಸುವಂಥದ್ದು, ಅಥವಾ ಒಮ್ಮೊಮ್ಮೆ ನಾವು ಕನ್ಫ್ಯೂಸ್ ಆಗುವಂಥದ್ದು. ಆದ್ರೆ ವನ ಪ್ಲಸ್ ಔಷಧ, ಔಷಧ ಅಲ್ಲ. ವನ ಪ್ಲಸ್ ಔಷಧ ಇಸ್ ಈಕ್ವಲ್ ಟು ವನೌಷಧ. ಆ ಮತ್ತೆ ಔ ಸೇರಿ, ಆ ಮತ್ತೆ ಓ ಸೇರಿ ಔ ಆಗಿದೆ. ಇದನ್ನ ನಾವು ವೃದ್ಧಿ ಸಂಧಿ ಅಂತ ಕರಿತೇವೆ. ಐ ಮತ್ತೆ ಔ ಬಂದ್ರೆ ವೃದ್ಧಿ ಸಂಧಿ. ಇಲ್ಲೇ ಒಂದು ಸಂಧಿನೂ ಕಲ್ತ್ಬಿಟ್ವಪ್ಪ. ನೆಕ್ಸ್ಟ್ ಎ ಮತ್ತೆ ಓ, ಇವು ಹೇಗ್ ಬರುತ್ತೆ ಆಗಿದ್ರೆ? ಆ ಮತ್ತೆ ಈ ಸೇರಿದ್ರೆ ಎ ಬರುತ್ತೆ. ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ನಿಜ ಪ್ಲಸ್ ಇಷ್ಟ ಏನಾಗುತ್ತೆ? ನಿಜೇಷ್ಟ ಆಗುತ್ತೆ. ಇಲ್ಲಿ ನೋಡಿ, ಜ ಆ ಇದೆ, ಇಲ್ಲಿ ಇ ಇದೆ, ಆ ಪ್ಲಸ್ ಇ ಎ ಆಯ್ತು, ನಿಜೇಷ್ಟ. ನೆಕ್ಸ್ಟ್ ಓ ಹೇಗ್ ಬರುತ್ತೆ ಆಗಿದ್ರೆ? ಆ ಪ್ಲಸ್ ಓ ಸೇರಿದ್ರೆ ಓ ಬರುತ್ತೆ. ಹೇಗೆ ಅಂತ ನೋಡೋಣ. ಮುಖ್ಯ ಪ್ಲಸ್ ಉಪಾಧ್ಯಾಯ ಏನಾಗುತ್ತೆ? ಮುಖ್ಯೋಪಾಧ್ಯಾಯ ಆಗುತ್ತೆ. ಆ ಇದೆ, ಓ ಇದೆ, ಇಲ್ಲಿ ಓ ಇದೆ, ಬಂತಲ್ಲ. ಇನ್ನ ಎ ಓನ ಏನೆಲ್ಲ ಹೆಸರನ್ನ ಕರೀತಾರೆ ಅಂದ್ರೆ, ಎ ಮತ್ತೆ ಓನು ಸಹ ಸಂಸ್ಕೃತದಿಂದ ಬಂದಿರುವಂಥದ್ದು. ಸಂಸ್ಕೃತದಲ್ಲಿ ಏನಂತ ಕರೀತಾರೆ ಇದಕ್ಕೆ? ಸಂಸ್ಕೃತ ಭಾಷೆಯಲ್ಲಿ ಇದಕ್ಕೆ ಸಂಧಿ ಸ್ವರ ಅಂತ ಕರೀತಾರೆ. ಕನ್ನಡ ಭಾಷೆಯಲ್ಲಿ ಸಹಜ ಸ್ವರ ಅಂತ ಕರೀತಾರೆ. ಇಲ್ಲಿ ಆ ಮತ್ತೆ ಈ ಸೇರಿ ಎ ಆಯ್ತು, ನಿಜೇಷ್ಟ ಒಂದು ಉದಾಹರಣೆಯನ್ನ ನೋಡಿದ್ವಿ. ಆ ಮತ್ತೆ ಊ ಸೇರಿ ಓ ಆಯ್ತು, ಮುಖ್ಯೋಪಾಧ್ಯಾಯ ಒಂದು ಉದಾಹರಣೆಯನ್ನ ನೋಡಿದ್ದೇವೆ. ಹಾಗಾಗಿ ಎ ಮತ್ತೆ ಓ ಹೇಗ್ ಬಂತು ಅನ್ನುವಂಥದ್ದು ಒಂದು ನಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಓ ಅನ್ನ ವಿಸಂಖ್ಯೆ ಅಂತ ಕರೀತಾರೆ. ಅಥವಾ ವಿಸಂಖ್ಯೆ ಅಂದ್ರೆ ಏನು? ಸಂಶಯ, ಅನುಮಾನ ಅಂತ. ಸಂಶಯ ವರ್ಣ ಅಂತನೂ ಸಹ ಕರಿಬಹುದು, ನಮ್ಮ ಒಂದು ಹಾಡು ಭಾಷೆಯಲ್ಲಿ ಅರ್ಥ ಆಗೋ ರೀತಿ. ಅಂದ್ರೆ ಅನುಮಾನವನ್ನ ವ್ಯಕ್ತಪಡಿಸುವಂಥದ್ದು ಓ. ಯಾವ ರೀತಿ ಅನುಮಾನ ವ್ಯಕ್ತಪಡಿಸುತ್ತೆ? ನಮ್ಗೆ ಈ ಡೌಟ್ ಕ್ಲಿಯರ್ ಆಗ್ಬೇಕಂದ್ರೆ, ಓ ಆನೆಯೋ ಅದ್ರಿಯೋ, ಇಲ್ಲಿ ನೋಡಿ, ಇಲ್ಲಿ ಡೌಟ್ ಇದೆ. ಆನೆಯೋ, ಓ ಆನೆನೋ, ಅದ್ರಿಯೋ, ಇಲ್ಲಿ ಓ ಇದೆ. ಇದು ಓದಿದ ತಕ್ಷಣ ನಮ್ಗೆ ಓ ಸಂಶಯ, ಒಂದು ಅನುಮಾನ ಬರುತ್ತೆ. ಅದಕ್ಕೆ ಇದನ್ನ ವಿಸಂಖ್ಯೆ ಅಂತ ಕರಿತೀವಿ. ಅಲಂಕಾರದಲ್ಲಿ ಏನಾದ್ರೂ ಇದು ಬಂದ್ರೆ ನೋಡಿ, ಸಿಂಪಲ್ ಆಗಿ ಕಂಡುಹಿಡಿಬಹುದು. ಓ ಅನ್ನುವಂಥದ್ದು ಅಲಂಕಾರದಲ್ಲೂ ಬರುತ್ತೆ. ಸೀತೆಯ ಮುಖ ಓಕೆ, ಅಲಂಕಾರದಲ್ಲಿ ಬಂದ್ರೆ ಅಂತ ಹೇಳ್ತಾ ಇದ್ದೆ. ಓ ಅನ್ನುವಂಥದ್ದು
ಅಲಂಕಾರದಲ್ಲಿ ಬಂದರೆ ಕಂಡುಹಿಡಿಬೋದು, ಸಿಂಪಲ್ ಆಗಿ ಈಸಿಯಾಗಿ ಕಂಡುಹಿಡಿಬೋದು. ಅಲಂಕಾರದಲ್ಲಿ ಏನಾದರೂ ಬಂದರೆ ಸೀತೆಯ ಮುಖ ಕಾಣಿಸ್ತಿದ್ಯಾ, ಕಮಲವೋ ಎಂಬಂತೆ ಅರಳಿತು. ನಮಗೆಲ್ರಿಗೂ ಹೇಳ್ಕೊಡಿರ್ತಾರೆ ಹೈಸ್ಕೂಲ್ನಿಂದನೂ. ಅಂತೆ ಅನ್ನುವಂಥದ್ದು ಬಂದರೆ ಉತ್ಪ್ರೇಕ್ಷ ಅಲಂಕಾರ ಅಂತ. ಬಟ್ ನಮಗೆ ಅಕಸ್ಮಾತ್ ಕನ್ಫ್ಯೂಸ್ ಆಯಿತು ಉತ್ಪ್ರೇಕ್ಷೆನೋ ಉಪಮನೋ ಅಂತ. ಈಗ ನೋಡಿ ಓ ಬಂದ್ಬಿಟ್ಟಿದೆ. ಇಲ್ಲಿ ಓ ಬಂದರೆ ಉತ್ಪ್ರೇಕ್ಷ ಅಲಂಕಾರ, ಅಲಂಕಾರದಲ್ಲಿ ಬಂದರೆ ನೆಕ್ಸ್ಟ್ ಉತ್ಪ್ರೇಕ್ಷೆ ಅಂದ್ರೆ ಏನಪ್ಪಾ ಅಂದ್ರೆ ನಡೆಯದೇ ಇರೋದನ್ನ ನಡೆಯಿತೆಂದು ಹೇಳೋದು. ಅಂದ್ರೆ ಇಲ್ಲಿ ಸೀತೆ ಮುಖ ಕಮಲದಂತೆ ಅರಳಿಬಿಡುತ್ತಾ, ಕಮಲವೋ ನಡೆಯೋಲ್ಲ ಅದು, ಬಟ್ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಕಮಲವೋ ಎಂಬಂತೆ ಅರಳಿತು ಅಂತ. ಹಾಗಾಗಿ ಉತ್ಪ್ರೇಕ್ಷ ಅಲಂಕಾರಕ್ಕೆ ಓ ಬಂದ್ರೆ ಉತ್ಪ್ರೇಕ್ಷ ಅಲಂಕಾರ ಅಂತ ಒಂದು ಸಿಂಪಲ್ ಲಾಜಿಕ್. ನೆಕ್ಸ್ಟ್ ಊ ಮತ್ತೆ ಈ ಸ್ವರಗಳನ್ನ ನಿಪಾತ ಸ್ವರಗಳು ಅಂತ ಕರೀತಾರೆ. ನಿಪಾತ ಅಂದ್ರೆ ಏನಪ್ಪಾ ಅಂದ್ರೆ ಉಸಿರಿನ ಇಳಿತ ಅಂತ. ನಿಪಾತ ಅಂದ್ರೆ ಉಸಿರಿನ ಇಳಿತ. ಅಂದ್ರೆ ಉಸಿರನ್ನ ಇಳಿಸ್ತಾ ಇದೀವಿ. ಗೊತ್ತಾಗ್ಬೋದು ನಿಮ್ಗೆ ಇದ್ರಲ್ಲಿ. ನೆಕ್ಸ್ಟ್ ಇದು ಊ ಬಂದ್ರೆ ನಾವು ವಾಕ್ಯದಲ್ಲಿ ಹೇಗೆ ಕಂಡುಹಿಡಿಯಪ್ಪ ಊ ಬಂದ್ರೆ ಅಂದ್ರೆ ಊ ಅನ್ನುವಂಥದ್ದು ಬಂದ್ರೆ ವಾಕ್ಯದಲ್ಲಿ ಸರಳ ವಾಕ್ಯ, ಸಾಮಾನ್ಯ ವಾಕ್ಯ, ಸುಲಭ ವಾಕ್ಯ ಅಂತ ಗುರುತಿಸ್ಬೋದು. ನೋಡಿ ಊ ಅನ್ನುವಂಥದ್ದು ಹೇಗ್ ಬರುತ್ತೆ ವಾಕ್ಯದಲ್ಲಿ ನಾವು ಗುರುತಿಸೋದಾದ್ರೆ, ರಾಮನೂ ಲಕ್ಷ್ಮಣನೂ ಸೀತೆಯೂ ಕಾಡಿಗೆ ಹೋದರು. ಇಲ್ಲಿ ನೋಡಿ ರಾಮನೂ ಲಕ್ಷ್ಮಣನೂ ಸೀತೆಯೂ ಊ ಬಂದಿದೆ. ಇದನ್ನ ನಾವು ಸರಳ ವಾಕ್ಯ ಅಂತ ಕರಿತೇವೆ ಅಥವಾ ಸುಲಭ ವಾಕ್ಯ ಅಂತ ಕರಿತೇವೆ ಅಥವಾ ಸಾಮಾನ್ಯ ವಾಕ್ಯ ಅಂತಾನೂ ಕರಿತೇವೆ. ನೆಕ್ಸ್ಟ್ ಊ ಅನ್ನೋದು ಸಂಧಿಯಲ್ಲಿ ಬಂದ್ರೆ ಈಗ ನೋಡಿ ನಿಪಾತ ಸ್ವರಗಳು ಅಂತ ಕರೀತಾರೆ. ವಾಕ್ಯದಲ್ಲಿ ಬಂದ್ರೆ ಸರಳ ವಾಕ್ಯ ಅಂತ ಕರೀತಾರೆ. ಸಂಧಿಯಲ್ಲಿ ಬಂದ್ರೆ ಸವರ್ಣ ದೀರ್ಘ ಸಂಧಿ ಅಂತ ಕರಿತೇವೆ. ಸವರ್ಣ ದೀರ್ಘ ಸಂಧಿ ಯಾವ ರೀತಿ? ಒಂದು ಉದಾಹರಣೆ ನೋಡೋದಾದ್ರೆ ಗುರು ಪ್ಲಸ್ ಉಪದೇಶ, ಗುರೂಪದೇಶ. ಇಲ್ಲಿ ಊಕಾರಗಳ ಮುಂದೆ ಊಕಾರ ಬಂದಿದೆ, ಸವರ್ಣ ದೀರ್ಘ ಸಂಧಿ. ಇನ್ನ ಹೂವನ್ನ ನಮಗೆ ಗೊತ್ತಿರೋ ಹಾಗೆ ದೀರ್ಘ ಸ್ವರ ಅಂತ ಕರಿತೇವೆ, ಗೊತ್ತು. ಈಗ ಇಂದ ಅಹಾವರೆಗೂ ಆಯ್ತು. ಯೋಗವಾಹಗಳನ್ನ ನೋಡಿದ್ದೇವೆ. ನೆಕ್ಸ್ಟ್ ವ್ಯಂಜನಗಳನ್ನ ನೋಡೋದಾದ್ರೆ ಖಚಾಟ ತಪ ಫಸ್ಟಿಗೆ, ಖಚಾಟ ತಪ ಇವುಗಳನ್ನ ಅಲ್ಪ ಪ್ರಾಣ ಅಂತಾರೆ, ನಮಗೆ ಗೊತ್ತು, ಇದೆಲ್ರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದಿರೋ ವಿಷಯ ಹೇಳ್ಬೇಕಲ್ಲ. ಕರ್ಕಶ ವರ್ಣಗಳು ಅಂತ ಹೇಳ್ತಾರೆ ಇದಕ್ಕೆ. ಕರ್ಕಶ ವರ್ಣಗಳು, ಪರುಷ ವರ್ಣಗಳು ಅಂತಾರೆ. ಖಚಾಟ ತಾಪ ಅಲ್ಪ ಪ್ರಾಣ ಅಂತಾರೆ ವ್ಯಂಜನದಲ್ಲಿ. ಕರ್ಕಶ ವರ್ಣಗಳು ಅಂತಾರೆ, ಪರುಷ ವರ್ಣಗಳು ಅಂತಾರೆ. ನೆಕ್ಸ್ಟ್ ಕರ್ಕಶ ವರ್ಣಗಳು ಅಂದ್ರೆ
ಕಂಠಕ್ಕೆ ಅಘೋಷ ವರ್ಣಗಳು ಅಂತ ಕರೀತಾರೆ ಇದಕ್ಕೆ. ಅಘೋಷ ವರ್ಣಗಳು. ಅಘೋಷ ವರ್ಣ ಅಂದ್ರೆ ಏನಪ್ಪಾ ಅಂದ್ರೆ ಕಂಪನ ಉಂಟು ಮಾಡ್ದೇನೆ. ನೋಡಿ, ಕ ಚ ಟ ತ ಪ, ಕಂಪನವನ್ನ ಉಂಟು ಮಾಡ್ತಾ ಇಲ್ಲ, ಕಂಪನ ಉಂಟು ಮಾಡ್ದೇನೆ ಹೊರಹೊಮ್ಮುವಂತ ಅಕ್ಷರಗಳು ಅಘೋಷ ವರ್ಣಗಳು. ಕಂಪನ ಉಂಟು ಮಾಡದೆ ಬರುವಂಥದ್ದು ಅಘೋಷ ಅಂದ್ರೆ ಕಂಠಕ್ಕೆ ಸ್ಪರ್ಶಿಸದೆ ಬರುವಂಥವು. ಹೀಗೂ ಕರಿಬಹುದು. ಇದೇನಂದ್ರೆ ಒಂದೊಳ್ಳೆ ನೋಟ್ಸ್ ಆಗ್ಲಿ ಅಂತ ಬರೀತಿರೋದು. ಹೇಳ್ಕೊಂಡು ಹೋದ್ರೆ ಜಸ್ಟ್ ಕೇಳಿದ್ರೆ ನಮಗೆ ಹಾಗೇನೆ ಏನು ಇದಾಗೋದಿಲ್ಲ. ನಮಗೆ ಗ್ಲಾನ್ಸ್ ಮಾಡ್ಬೇಕಂದ್ರೆ ಪುನಃ ಇದನ್ನ ನೋಡ್ಕೊಂಡು ಅಕಸ್ಮಾತ್ ನೋಟ್ಸ್ ಮಾಡ್ಕೊಂಡ್ರೆ ನೀವು ನಿಮ್ದೇ ಆದ ರೀತಿಯಲ್ಲಿ ಅದೊಂದು ಇನ್ನೊಮ್ಮೆ ರಿವಿಸನ್ ಮಾಡಲಿಕ್ಕೆ ನಿಮ್ಮದೇ ಆದ ಹ್ಯಾಂಡ್ ರೈಟಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ ಅನ್ನುವಂಥದ್ದು ನನ್ನ ಒಂದು ಅಂತರಾಳ ಹೇಳಿರೋದು. ನೆಕ್ಸ್ಟ್, ಕಂಠಕ್ಕೆ ಸ್ಪರ್ಶಿಸದೆ ಹೊರಬರುವ ಅಕ್ಷರಗಳು. ಹೊರಬರುವ ಅಕ್ಷರಗಳು ಅದಕ್ಕೆ ನಾವು ಅಘೋಷ ವರ್ಣಗಳು ಅಂತ ಕರಿತೇವೆ. ಖ ಚ ಠ ತ ಪ ಇವನ್ನ ಓದ್ಬೇಕಾದ್ರೆ ಒಂಥರ ಕರ್ಕಶವಾದಂತ ಶಬ್ದ ಕೇಳಿಸುತ್ತೆ ನೋಡಿ, ಅದಕ್ಕೆ ಇದನ್ನ ಕರ್ಕಶ ವರ್ಣಗಳು ಅಂತ ಕರೆಯುವಂಥದ್ದು. ನೆಕ್ಸ್ಟ್ ಎರಡನೇದು ಗ ಜ ಡ ದ ಪ, ಇವನು ಗೊತ್ತು ಆಸ್ ಯೂಶುವಲ್. ಇವನ್ನು ಸಹ ಅಲ್ಪ ಪ್ರಾಣ ಅಂತಾನೆ ಕರೀತಾರೆ, ಗೊತ್ತಲ್ವಾ? ಇವನ್ನೇನು ಮಹಾಪ್ರಾಣ ತೆಗೆದು ನಾವು ಹೇಳುವಂಥದ್ದಿಲ್ಲ. ಮೃದು ವ್ಯಂಜನಗಳು ಅಂತ ಕರೀತಾರೆ, ಯಾಕಂದ್ರೆ ಇದನ್ನ ಕರ್ಕಶವಾಗಿ ಶಬ್ದ ಬರೋದಿಲ್ಲ. ಗ ಜ ಡ ದ ಬ ಇವನು ಓದ್ಬೇಕಾದ್ರೆ ಮೃದುವಾದಂತಹ ಸ್ವರ ಹೊಮ್ಮೋದ್ರಿಂದ ಮೃದು ವ್ಯಂಜನಗಳು. ಸರಳ ವರ್ಣಗಳು ಅಂತ ಕರೀತಾರೆ. ಇವೆಲ್ಲ ಆಪ್ಷನ್ ಕೊಟ್ಬಿಟ್ಟು ನಮಗೆ ಕನ್ಫ್ಯೂಸ್ ಮಾಡ್ಬೋದು. ಕ್ಲಿಯರ್ ಆಗಿರ್ಬೇಕು ನಾವು, ಆಗ ಮಾತ್ರ ಒಂದೊಳ್ಳೆ ಅಂಕವನ್ನ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ. ಘೋಷ ಸ್ಪರ್ಶ ಅಂತ ಕರೀತಾರೆ. ಇಲ್ಲಿ ಅಘೋಷ ಸ್ಪರ್ಶ ಅಂತ ಬರದೆ ಇವನ್ನ ಘೋಷ, ಕಂಪನ ಉಂಟು ಮಾಡ್ತವೆ ಅಂತ. ನೆಕ್ಸ್ಟ್ ಚ ಮತ್ತೆ ಜ. ಕ ಚ ಟ ದ ಪ ನೋಡಿದ್ವಿ, ಗ ಜ ಡ ದ ಬ ನೋಡಿದ್ವಿ. ಇಲ್ಲಿ ಜ ಇದೆ, ಇಲ್ಲಿ ಚ ಇದೆ, ಇವೆರಡನ್ನು ತಗೊಳ್ಳೋಣ. ಚ ಮತ್ತೆ ಜ ಇವೆರಡನ್ನು ತಗೊಂಡಾಗ ಈಷತ್ ಸ್ಪರ್ಶ, ಶ ಈಗ ಬರೆಯೋದು ಈಷತ್ ಸ್ಪರ್ಶ ಅಂತ ಕರೀತಾರೆ. ಅಘೋಷ ಮತ್ತೆ ಘೋಷ ಎರಡು ಲಕ್ಷಣ ಹೊಂದಿರುವಂಥದ್ದು. ಇದು ಘೋಷ ಸ್ಪರ್ಶ, ಇದು ಅಘೋಷ ಸ್ಪರ್ಶ. ಇವೆರಡೂ ಲಕ್ಷಣವನ್ನು ಹೊಂದಿರೋದ್ರಿಂದ ಇದನ್ನ ಈಷತ್ ಸ್ಪರ್ಶ ಅಂತ ಕರೀತಾರೆ. ಘೋಷ ಪ್ಲಸ್ ಅಘೋಷ. ನೆಕ್ಸ್ಟ್ ಚ ಮಾತ್ರ ಸಪರೇಟ್ ಆಗಿ ತಗೊಳ್ಳೋಣ. ಚಾಕ್ಕೆ ಏನಂತಾರೆ ಅಂದ್ರೆ ಅಘೋಷ ಅಂತ ಕರೀತಾರೆ. ಇದು ಅಘೋಷದ ಗುಂಪಿನಲ್ಲಿರುವಂಥದ್ದು. ಜ ಮಾತ್ರ ಸಪರೇಟ್ ಆಗಿ ತಗೊಂಡ್ರೆ ಘೋಷ, ಈಷತ್ ಸ್ಪರ್ಶ ಅಂತಾನೆ ಕರೀತಾರೆ ಎರಡಕ್ಕೂ. ಇದು ಅಘೋಷ, ಇದು ಘೋಷ, ಇವೆರಡು ಸೇರಿದ್ರೆ ಈಷತ್ ಸ್ಪರ್ಶ. ಇನ್ನ ಶ ಶ ಸ ಇದನ್ನ ಹೇಳ್ಬೇಕಾದ್ರೆ ಏನೋ ಒಂದು ಉಂಟಾಯ್ತಲ್ಲ. ಉಷ್ಣ ಅಂದ್ರೆ ಶ, ಅದರಲ್ಲಿ ಒಂದು ಬಿಸಿಯಾದ ಉಸಿರು ಬಂತು ನೋಡಿ. ಶ ಶ
ಸ. ಅದಕ್ಕೆ ಇವನ್ನ ಊಷ್ಮ ವರ್ಣಗಳು ಅಂತ ಕರೀತಾರೆ, ಅಥವಾ ಉಷ್ಣ ವರ್ಣಗಳು ಅಂತ ಕರೀತಾರೆ. ನೆಕ್ಸ್ಟ್ ನಾವಿದನ್ನ ಕೇಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿದೆ. ಕನ್ನಡ ಮೇಜರ್ ಸ್ಟೂಡೆಂಟಿಗೆ ಬಹಳ ಬಹಳ ನಿಯರ್ ಇದು. ಇದನ್ನ ಎಫ್ ಝೆಡ್ ಝ ಫ ಫ ಝ ಅಂತ ಓದ್ತೇವೆ. ಇದು ಎಫ್ ಮತ್ತೆ ಝೆಡ್ ಮೂಲದಿಂದ ಬಂದಿರುವಂಥದ್ದು. ಕನ್ನಡದಲ್ಲಿ ಇದರ ಬಳಕೆ ಇದೆ. ಮೂಲದಿಂದ ಅಂದ್ರೆ ಆಂಗ್ಲ ಮೂಲದಿಂದ ಬಂದಿದೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಇದನ್ನ ಬಳಸೋದ್ರಿಂದ ಇಂದಿಗೂ ನಾವು ಇಟ್ಕೊಂಡಿದ್ದೀವಿ. ಇದನ್ನ ಯ ಮತ್ತೆ ವ ಅರೆವ್ಯಂಜನ ವರ್ಣಗಳು ಅಂತ ಕರೀತಾರೆ. ಇದಕ್ಕೆ ಅರೆವ್ಯಂಜನ ವರ್ಣಗಳು. ಅರ್ಧ ಸ್ವರಗಳು ಅಂತನೂ ಸಹ ಕರೀತಾರೆ. ಯ ವ ವ್ಯಂಜನ ಮತ್ತೆ ಸ್ವರ ಎರಡು ಲಕ್ಷಣಗಳನ್ನು ಇದು ಹೊಂದಿರೋದ್ರಿಂದ ಅರ್ಧ ಸ್ವರಗಳು ಅಂತ ಕರೆಯುವಂಥದ್ದು. ಆ ಪ್ಲಸ್ ಯ ಸೇರಿದ್ರೆ ಯ ಆಗೋದು. ಆ ಪ್ಲಸ್ ವ ಸೇರಿದ್ರೆ ವ ಆಗತ್ತೆ. ಯ ವ. ಓಕೆ, ಇಷ್ಟು ಅಕ್ಷರಗಳ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ಕ್ಲಾಸು 1 ಅವರ್ ಆದರೆ ತುಂಬ ಕೇಳಲಿಕ್ಕೆ ಬೋರ್ ಆಗುತ್ತೆ. ಒಂದು ಮುಕ್ಕಾಲು ಗಂಟೆ ಆದರೆ ಒಂದೊಳ್ಳೆ ರಿಫ್ರೆಶ್ಮೆಂಟ್ ಸಿಗುತ್ತೆ, ಕೇಳ್ಬೋದು. ಕಂಟಿನ್ಯೂಸ್ ಆದರೆ ಕೇಳಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅಕ್ಷರಗಳು 49 ಅಕ್ಷರಗಳ ಒಂದು ಸಂಪೂರ್ಣ ಮಾಹಿತಿ ಅಷ್ಟೇ ಇದು. ಇದಕ್ಕೆ ಸಂಬಂಧಿಸಿದಂತಹ ಇನ್ನೂ ಒಂದಷ್ಟು ಕ್ಲಾಸ್ಗಳನ್ನ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ನಾನು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದ ಯಾವುದೇ ವಿಷಯ ಆದ್ರೂ ಓದ್ಕೊಂಡು ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಇನ್ನು ಮುಂದೆ ಯೂಟ್ಯೂಬಲ್ಲಿ ಒಂದಷ್ಟು ವ್ಯಾಕರಣದ ಒಳ್ಳೆ ಕ್ಲಾಸ್ಗಳನ್ನ ನನ್ನ ಕಡೆಯಿಂದ ನಿಮಗೆ ಕೊಡಲಿಕ್ಕೆ ನಾನು ಇಚ್ಛಿಸ್ತೇನೆ. ನಾನು ಅಷ್ಟೆಲ್ಲ ಏನು ತಿಳ್ಕೊಂಡಿಲ್ಲ, ಬಟ್ ತಿಳ್ಕೊಂಡ ಒಂದಷ್ಟು ವಿಷಯಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡಬೇಕು ಅನ್ನುವಂಥ ಮಹಾದಾಸೆ ನಂದು. ಯಾಕಂದರೆ ಇವಾಗ ಏನು ತಿಳ್ಕೊಂಡಿರ್ತೀವಿ, ಇನ್ನೊಂದಷ್ಟು ವರ್ಷ ಬಿಟ್ಟು ನಮ್ಮದೇ ವಿಡಿಯೋಸ್ಗಳನ್ನ ಯೂಟ್ಯೂಬಲ್ಲಿ ನೋಡಿದಾಗ ನಾವು ಆ ವಯಸ್ಸಲ್ಲಿ ಏನು ತಿಳ್ಕೊಂಡಿದ್ವಿ, ಈಗ ಏನು ಡೆವಲಪ್ ಆಗಬೇಕು ಅನ್ನೋಂಥದ್ದು ನಮಗೂ ಗೊತ್ತಾಗುತ್ತೆ. ಡೆವಲಪ್ ಆಗೋಣ, ಕನ್ನಡದಲ್ಲಿ ತುಂಬ ಡೆವಲಪ್ ಆಗೋಣ, ಕನ್ನಡ ಭಾಷೆಯನ್ನು ಉಳಿಸೋಣ, ಬೆಳೆಸೋಣ. ಕನ್ನಡಕ್ಕೆ ಸಂಬಂಧಿಸಿದಂತಹ ವಿಡಿಯೋಸ್ಗಳನ್ನ ನಾನು ಖಂಡಿತವಾಗ್ಲೂ ಮಾಡ್ತೇನೆ. ಯಾಕಂದರೆ ಐ ಆಮ್ ಎ ಕನ್ನಡ ಮೇಜರ್ ಸ್ಟೂಡೆಂಟ್, ಕನ್ನಡ ಲವರ್. ಸೊ ಕನ್ನಡಕ್ಕೆ ಸಂಬಂಧಿಸಿದಂತಹ ಯಾವುದೇ ವಿಷಯ ನನಗೆ ಗೊತ್ತಿದ್ರೂ ಇನ್ನು ಮುಂದೆ ಯೂಟ್ಯೂಬಲ್ಲಿ ಶೇರ್ ಮಾಡಲಿಕ್ಕೆ ನಾನು ತುಂಬ ಖುಷಿ ಪಡ್ತೇನೆ. ಎಲ್ರಿಗೂ ಧನ್ಯವಾದಗಳು. ಈ ಕ್ಲಾಸಿಂದ ನಿಮಗೆ ಏನಾದರೂ ಒಂದಷ್ಟು ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ದೆನ್ ಫಾಲೋ ಮಾಡೋದನ್ನು ಮರಿಲೇಬೇಡಿ. ಥ್ಯಾಂಕ್ ಯು. ಧನ್ಯವಾದಗಳು ಎಲ್ಲರಿಗೂ.